ನೋಡಿ, ನಮಗೆಲ್ಲರಿಗೂ ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕು, ಫೈನಾನ್ಷಿಯಲ್ ಫ್ರೀಡಮ್ ಬೇಕು ಅಂತ ದೊಡ್ಡ ಆಸೆ ಇರುತ್ತೆ ಅಲ್ವಾ? ಆದ್ರೆ ಒಂದು ಕ್ಷಣ ಪ್ರಾಮಾಣಿಕವಾಗಿ ಯೋಚನೆ ಮಾಡೋಣ ಬನ್ನಿ. ನಮ್ಮೆಲ್ಲರ ಒಳಗಡೆ ಏನೋ ಸಾಧಿಸ್ಬೇಕು ಅನ್ನೋ ಬೆಂಕಿ ಇದ್ರೂ ಕಳೆದ 1 ವರ್ಷದಿಂದ ನಾವ್ ಎಲ್ಲಿದ್ವೋ ಅಲ್ಲೇ ಸ್ಟಕ್ ಆಗಿದೀವಿ ಅಂತ ಅನಿಸ್ತಿಲ್ವಾ? ಒಳಗಡೆ ಆಸೆ ಇದೆ, ಆದ್ರೆ ಹೊರಗಡೆ ದಿನಗಳು ಸುಮ್ನೆ ಕಳೆದು ಹೋಗ್ತಾ ಇವೆ. ಈ ಸೇಮ್ ಹಳೆ ರುಟೀನ್ನಲ್ಲಿ ನಾವೆಲ್ಲರೂ ಯಾಕೆ ಸಿಕ್ಕಿ ಹಾಕೊಂಡಿದ್ದೀವಿ? ಈ ವಿಶ್ಲೇಷಣೆಯಲ್ಲಿ ನಾವು ನಮ್ಮದೇ ಮೆದುಳಿನ ಹಿಂದಿರುವ ಅಸಲಿ ಸೈಕಾಲಜಿನ ಡಿಕೋಡ್ ಮಾಡೋಣ. ಸರಿ, ಈಗ ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಆ ನಕಲಿ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಕೇಳೇ ಇರ್ತೀವಿ. ಅದೇ, ಕಣ್ಣು ಮುಚ್ಚಿ ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಸಾಕು, ಈ ಬ್ರಹ್ಮಾಂಡ ಅಥವಾ ಯೂನಿವರ್ಸ್ ನಮಗೆ ಬೇಕಾದದನ್ನ ಹುಡುಕ್ಕೊಂಡ್ ತಂದ್ಕೊಡುತ್ತೆ ಅನ್ನೋ ದೊಡ್ಡ ಸುಳ್ಳು ಭರವಸೆ. ಆದರೆ ರಿಯಾಲಿಟಿಯಲ್ಲಿ ಬರೀ ಆಸೆ ಪಡೋದ್ರಿಂದಲೋ ಅಥವಾ ಕಣ್ಣು ಮುಚ್ಚಿ ಕೂರೋದ್ರಿಂದಲೋ ಜಗತ್ತಿನಲ್ಲಿ ಯಾವುದೂ ಬದಲಾಗಲ್ಲ. ಅದಕ್ಕೆ ನೋಡಿ, ನಾವಿನ್ನೂ ಅಲ್ಲೇ ಸ್ಟಕ್ ಆಗಿರೋದು. ಖಂಡಿತವಾಗ್ಲೂ ನಮ್ಮನ್ನ ಲೈಫಲ್ಲಿ ತಡಿತಾ ಇರೋದು ಆ ಯೂನಿವರ್ಸ್ ಅಲ್ಲವೇ ಅಲ್ಲ, ಅಥವಾ ನಮ್ಗಿರೋ ಯಾವುದೋ ಬ್ಯಾಡ್ ಲಕ್ ಕೂಡ ಅಲ್ಲ. ನಾವಿಲ್ಲಿ ಕಮ್ಯಾಂಡ್ ಕೊಡಬೇಕಾಗಿರೋದು ಆಕಾಶದಿರೋ ಯೂನಿವರ್ಸ್ಗೆ ಅಲ್ಲ, ಬದಲಾಗಿ ನಮ್ಮ ತಲೆಯೊಳಗಿರೋ ಈ 1.5 ಕೆಜಿಯ ಅಂದ್ರೆ 1.4 ಕೆಜಿ ಮೆದುಳಿಗೆ. ಹೌದು, ನಮ್ಮ ಮೆದುಳು ಅಕ್ಷರಶಃ ಒಂದು ಅದ್ಭುತವಾದ ಬಯೋಲಾಜಿಕಲ್ ಸರ್ಚ್ ಎಂಜಿನ್ ಇದ್ದಾಗೆ. ಇದಕ್ಕೆ ಸರಿಯಾದ ಕಮ್ಯಾಂಡ್ ಕೊಟ್ರೆ ಇದು ಜಗತ್ತಿನಲ್ಲಿರೋ ಅವಕಾಶಗಳನ್ನೆಲ್ಲ ಸ್ಕ್ಯಾನ್ ಮಾಡಿ ನಮ್ಮ ಕಣ್ಣು ಮುಂದೆ ತಂದಿಡುತ್ತೆ. ಇದುವೇ ನೋಡಿ ನಿಜವಾದ ಸುಪ್ರೀಂ ಪವರ್. ಇಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ತಲೆಯೊಳಗಿರೋ ಈ ಮಾಸ್ಟರ್ ಸಿಸ್ಟಮ್ನ ಅಸಾಧ್ಯವಾದ ಶಕ್ತಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಮ್ಮ ಮೆದುಳಿನಲ್ಲಿ ಬರೋಬ್ಬರಿ 86 ಬಿಲಿಯನ್ ನ್ಯೂರಾನ್ಸ್ಗಳಿವೆ. ಆಮೇಲೆ ಪ್ರತಿಯೊಂದು ನ್ಯೂರಾನ್ 10,000 ಕನೆಕ್ಷನ್ಗಳನ್ನ ಮಾಡಬಲ್ಲದು. ಅಂದ್ರೆ ಇದನ್ನ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಕೇವಲ 1 ಸೆಕೆಂಡ್ನಲ್ಲಿ ನಮ್ಮ ಮೆದುಳಿನಲ್ಲಿ ನಡೆಯೋ ಕಮ್ಯುನಿಕೇಷನ್ ಇದೆಯಲ್ಲ, ಅದು ಇಡೀ ಪ್ರಪಂಚದ ಇಂಟರ್ನೆಟ್ ಕನೆಕ್ಷನ್ಗಳಿಗಿಂತಲೂ ಅತಿ ಹೆಚ್ಚು. ಈ ಒಂದು ಬಯೋಲಾಜಿಕಲ್ ಮಷೀನ್ ನಮಗೆ ಅರ್ಥ ಆದ್ರೆ ಮಾತ್ರ ಲೈಫ್ ನಮ್ಮ ಕಂಟ್ರೋಲ್ಗೆ ಬರೋಕೆ ಸಾಧ್ಯ. ಇದೇ ನೆಟ್ಟಿನಲ್ಲಿ 1949ನಲ್ಲಿ ನ್ಯೂರೋಸೈಂಟಿಸ್ಟ್ ಡೊನಾಲ್ಡ್ ಹೆಬ್ ಅವರು ಡಿಸ್ಕವರ್ ಮಾಡಿದ ಒಂದು ಸಿಂಪಲ್ ರೂಲ್ ಇದೆ. ಅದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೆಯೋದು. ಇದು ಹೇಗಪ್ಪ ಅಂದ್ರೆ, ಮಣ್ಣಿನ ಮೇಲೆ ನಾವು ಪದೇ ಪದೇ ನಡೆದ್ರೆ ಹೇಗೆ ಒಂದು ಸ್ಪಷ್ಟವಾದ ದಾರಿ ತಾನಾಗೇ ಕ್ರಿಯೇಟ್ ಆಗುತ್ತೋ, ಹಾಗೆ ನಾವು ಪದೇ ಪದೇ ಮಾಡುವ ಕೆಲಸಗಳು ನಮ್ಮ ಮೆದುಳಿನ ವೈರಿಂಗ್ ಅನ್ನೇ ಸಂಪೂರ್ಣವಾಗಿ ಬದಲಾಯಿಸ್ಬಿಡ್ತವೆ. ಉದಾಹರಣೆಗೆ, ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ನೋಡುವ ಅಭ್ಯಾಸ ನಮಗಿದ್ರೆ ನಮ್ಮ ಮೆದುಳಿನಲ್ಲಿ ಆಗ್ಲೇ ಅದಕ್ಕೊಂದು 8 ಲೈನ್ ಹೈವೇನೇ ನಿರ್ಮಾಣ ಆಗ್ಬಿಟ್ಟಿರತ್ತೆ. ಇದುವೇ ನ್ಯೂರೋಪ್ಲಾಸ್ಟಿಸಿಟಿ ಶಕ್ತಿ. ಇಲ್ಲಿ ನಮ್ಮ ಮನಸ್ಸಿನ ಬಗ್ಗೆ ಒಂದು ಶಾಕಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ನೋಡಿ. ನಮ್ಮ ಮೆದುಳು ದಿನಕ್ಕೆ ಆವರೇಜ್ ಆಗಿ 60,000 ಆಲೋಚನೆಗಳನ್ನ ಮಾಡುತ್ತೆ. ಆದ್ರೆ ಇದರಲ್ಲಿ 80% ಆಲೋಚನೆಗಳು ಪಕ್ಕಾ ನೆಗೆಟಿವ್ ಆಗಿರ್ತವೆ. ಇನ್ನೊಂದು ಆಘಾತಕಾರಿ ವಿಷಯ ಅಂದ್ರೆ, ಈ 60,000ದಲ್ಲಿ 95% ನಿನ್ನೆ ಇದ್ದ ಅದೇ ಆಲೋಚನೆಗಳು. ಅಂದ್ರೆ ಇವತ್ತು ಆಟೋಮ್ಯಾಟಿಕ್ ಆಗಿ ಅದೇ ರಿಪೀಟ್ ಆಗ್ತಿದೆ ಅಂತ. ನಮಗೆ ಅದೃಷ್ಟ ಇಲ್ಲ, ದುಡ್ಡಿಲ್ಲ ಅನ್ನೋ ಅದೇ ಹಳೇ ಪ್ರೋಗ್ರಾಂಗಳನ್ನೇ ನಮ್ಮ ಮೆದುಳು ಪ್ರತಿದಿನ ರನ್ ಮಾಡ್ತಾ ಇದೆ. ಇದೆಷ್ಟೊಂದು ಭಯಾನಕ ಅಲ್ವಾ? ಮತ್ತು ಇದೆಲ್ಲ ಏನನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಅಂದ್ರೆ, ನಮ್ ಸಬ್ಕಾನ್ಷಿಯಸ್ ಮೈಂಡ್ನ ಪವರನ್ನ. ನಿಮಗ್ ಗೊತ್ತಾ, ನಮ್ ಸಬ್ಕಾನ್ಷಿಯಸ್ ಮೈಂಡ್ಗೆ ಯಾವುದು ನಿಜ ಮತ್ತು ಯಾವುದು ಕೇವಲ ಕಲ್ಪನೆ ಅಂತ ವ್ಯತ್ಯಾಸ ಮಾಡೋಕೆ ಬರೋದೇ ಇಲ್ಲ. ಉದಾಹರಣೆಗೆ, ಥಿಯೇಟರಲ್ಲಿ ನಾವು ಒಂದು ಹಾರರ್ ಮೂವಿ ನೋಡ್ತೀವಿ ಅಂದ್ಕೊಳ್ಳಿ. ಅದು ಬರೀ ಸ್ಕ್ರೀನ್, ಅಲ್ಲಿರೋದೆಲ್ಲ ಸುಳ್ಳು ಅಂತ ನಮಗ್ ಗೊತ್ತಿದ್ರೂ ನಮ್ ಸಬ್ಕಾನ್ಷಿಯಸ್ ಅದನ್ನ ರಿಯಲ್ ಅಪಾಯ ಅಂತ ನಂಬಿಬಿಡುತ್ತೆ. ತಕ್ಷಣ ನಮ್ ಹಾರ್ಟ್ ಬೀಟ್ ಫಾಸ್ಟ್ ಆಗತ್ತೆ. ಅಂದ್ರೆ ನಾವು ಒಳಗಡೆ ಏನನ್ನೋ ಬಲವಾಗಿ ನಂಬ್ತೀವೋ, ನಮ್ಮ ಫಿಸಿಕಲ್ ಬಾಡಿ ಅದನ್ನೇ ಅಕ್ಷರಶಃ ಫಾಲೋ ಮಾಡತ್ತೆ. ಸರಿ, ಈಗ ಆ ಸುಳ್ಳು ಮ್ಯಾಜಿಕ್ ಎಲ್ಲ ಬಿಟ್ಟು ಸೈಂಟಿಫಿಕ್ ರಿಯಾಲಿಟಿಗೆ ಬರೋಣ. ನಮ್ಮ ಮೆದುಳಿನಲ್ಲಿ RES ಅಂದ್ರೆ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಒಂದು ಅದ್ಭುತವಾದ ಫಿಲ್ಟರ್ ಇದೆ. ಇದನ್ನ ನಾವು ನಮ್ಮ ಮೆದುಳಿನ ಬಯೋಲಾಜಿಕಲ್ ಬೌನ್ಸರ್ ಅಂತಲೂ ಕರಿಬಹುದು. ಉದಾಹರಣೆಗೆ, ನಾವೊಂದು ಕಪ್ಪು ಬಣ್ಣದ ಮಹೀಂದ್ರ ಥಾರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ವಿ ಅಂಟ್ಕೊಳ್ಳಿ. ಆ ದಿನದಿಂದ ನಾವು ರಸ್ತೆಲ್ ಹೋದಾಗೆಲ್ಲ ಕೇವಲ ಆ ಕಪ್ಪು ಕಾರುಗಳೇ ನಮಗೆ ಎದ್ದು ಕಾಣಿಸುತ್ತವೆ. ಅವಕಾಶಗಳು ಮೊದಲು ಅಲ್ಲೇ ಇದ್ದುವು, ಆದ್ರೆ ನಮ್ಮ ಮೆದುಳಿನ ಬೌನ್ಸರ್ ಈಗಷ್ಟೇ ಅದನ್ನ ಫಿಲ್ಟರ್ ಮಾಡಿ ನಮ್ಮ ಫೋಕಸ್ ಅನ್ನ ಅಲ್ಲಿಗೆ ತರ್ತಾ ಇದೆ. ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಅತ್ಯಂತ ಪ್ರಮುಖವಾದ ಅಂಶ ಏನು ಅಂದ್ರೆ, ಜೀವನ ಬದಲಾಗಬೇಕು ಅಂದ್ರೆ ಕೇವಲ ಯಾವುದೋ ಮ್ಯಾಜಿಕ್ ಬಗ್ಗೆ ಯೋಚನೆ ಮಾಡೋದಲ್ಲ, ಬದಲಾಗಿ ಈ 5 ಪ್ರಾಕ್ಟಿಕಲ್ ಮತ್ತು ಸೈಂಟಿಫಿಕ್ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋದು. ಈ 5 ನಿಯಮಗಳು ಒಟ್ಟಿಗೆ ಸೇರಿದಾಗ ಮಾತ್ರ ನಮ್ಮ ರಿಯಾಲಿಟಿ ಬದಲಾಗೋಕೆ ಸಾಧ್ಯ. ಅದರಲ್ಲಿ ಮೊದಲನೆಯದು ಲಾ ಆಫ್ ಡಾಮಿನೆಂಟ್ ಥಾಟ್.
ನಾವು ದಿನದಲ್ಲಿ ಕೇವಲ ಒಂದು 10 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡಿ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಆದರೆ ಉಳಿದ 23 ಗಂಟೆಗಳ ಕಾಲ ಅಯ್ಯೋ ನಮಗೈಲಾಗಲ್ಲ ಅಂತ ನೆಗೆಟಿವ್ ಆಗಿದ್ರೆ ನಮ್ಮ ಬ್ರೈನ್ನ ಡಾಮಿನೆಂಟ್ ಸಿಗ್ನಲ್ ಯಾವಾಗ್ಲೂ ನೆಗೆಟಿವ್ ಆಗಿಯೇ ಉಳಿಯುತ್ತೆ. ನಾವು ಬಹುಪಾಲು ಸಮಯ ಯಾವುದ್ರ ಬಗ್ಗೆ ಯೋಚನೆ ಮಾಡ್ತೀವೋ ಅದೇ ನಮ್ಮ ರಿಯಾಲಿಟಿ ಆಗುತ್ತೆ. ಇದನ್ನ ನಾವು ಮರೆಯುವಂತಿಲ್ಲ. ಎರಡನೇದು ಲಾ ಆಫ್ ಕರೆಸ್ಪಾಂಡೆನ್ಸ್. ಇದರ ಅರ್ಥ ಇಷ್ಟೇ: ನಮ್ಮ ಒಳಗಿನ ಪ್ರಪಂಚ ಹೇಗಿದೆಯೋ ಹೊರಗಿನ ಪ್ರಪಂಚ ಕೂಡ ನಮಗೆ ಹಾಗೇ ಕಾಣುತ್ತೆ. ಫೇಮಸ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಜಾರ್ಡನ್ ಪೀಟರ್ಸನ್ ಹೇಳೋ ಹಾಗೆ, ನಾವು ಜಗತ್ತನ್ನ ಸರಿ ಮಾಡೋಕೆ ಹೊರಡೋ ಮೊದಲು ನಮ್ಮ ಕೋಣೆಯನ್ನ ಸ್ವಚ್ಛಗೊಳಿಸ್ಕೊಳ್ಬೇಕು. ನಮ್ಮ ರೂಮ್ ಅಸ್ತವ್ಯಸ್ತವಾಗಿದ್ರೆ ಅದು ನಮ್ಮ ಮನಸ್ಸಿನ ಗೊಂದಲದ ರಿಫ್ಲೆಕ್ಷನ್ ಅಷ್ಟೇ. ಮೊದಲು ನಾವೆದ್ದ ತಕ್ಷಣ ಬೆಡ್ ಸರಿ ಮಾಡಿದ್ರೆ ಸಾಕು, ನಮ್ಮ ಮೈಂಡ್ ತಾನಾಗಿಯೇ ಕ್ಲಿಯರ್ ಆಗ್ತಾ ಬರುತ್ತೆ. ಇದೆಲ್ಲವೂ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ನೀವು ಯೋಚಿಸ್ತಾ ಇರಬಹುದು. ಅದೇ ನಮ್ಮ 3ನೆಯ ನಿಯಮ, ಅಂದ್ರೆ ಲಾ ಆಫ್ ವೈಬ್ರೇಷನ್. ವಿಜ್ಞಾನದ ಪ್ರಕಾರ ಇದೇನೋ ಮ್ಯಾಜಿಕ್ ಅಲ್ಲ, ಇದು ನಮ್ಮ ಮೆದುಳಿನ ಕೆಮಿಕಲ್ ಸ್ಟೇಟ್ ಅಷ್ಟೇ. ನಾವು ಭಯ ಅಥವಾ ಆತಂಕದಲ್ಲಿ ಇದ್ದಾಗ ನಮ್ಮ ಮೆದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ಲಾಜಿಕ್ ಆಗಿ ಯೋಚಿಸುವ ಭಾಗ ಸಂಪೂರ್ಣವಾಗಿ ಶಟ್ಡೌನ್ ಆಗ್ಬಿಡುತ್ತೆ. ಅದೇ ನಾವು ಉತ್ಸಾಹದಲ್ಲಿ ಫುಲ್ ಕಾನ್ಫಿಡೆಂಟ್ ಆಗಿದ್ದಾಗ ಮೆದುಳಲ್ಲಿ ಕ್ರಿಯೇಟಿವ್ ಐಡಿಯಾಗಳು ತಾನಾಗೇ ಫ್ಲೋ ಆಗಕ್ಕೆ ಶುರುವಾಗುತ್ತೆ. ಇನ್ನು 4ನೇದು ಲಾ ಆಫ್ ಇನ್ಸ್ಪೈರ್ಡ್ ಆಕ್ಷನ್. ಖ್ಯಾತ ನ್ಯೂರೋಸೈಂಟಿಸ್ಟ್ ಆಂಡ್ರ್ಯೂ ಹ್ಯೂಬರ್ಮ್ಯಾನ್ ಹೇಳುವ ಹಾಗೆ, ನಾವು ಗುರಿಯ ಕಡೆಗೆ ಆಕ್ಷನ್ ಅಂದ್ರೆ ಕಾರ್ಯಪ್ರವೃತ್ತರಾದಾಗ ಮೆದುಳಿನಲ್ಲಿ ಡೋಪಮೈನ್ ರಿಲೀಸ್ ಆಗುತ್ತೆ. ನಮಗೆ ಮೊದಲು ಕ್ಲಾರಿಟಿ ಸಿಗ್ಲಿ, ಆಮೇಲೆ ಕೆಲ್ಸ ಶುರು ಮಾಡೋಣ ಅಂತ ಕಾಯ್ತಾ ಕೂತ್ರೆ ಖಂಡಿತ ಯಾವ ಕೆಲ್ಸಾನೂ ಆಗಲ್ಲ. ನಾವು ಆಕ್ಷನ್ ತೆಗೆದುಕೊಂಡಾಗ್ಲೇ ನಮಗೆ ಕ್ಲಾರಿಟಿ ಸಿಗೋದು, ಕ್ಲಾರಿಟಿ ಸಿಕ್ಕಾಗ್ಲೇ ಪ್ರೋಗ್ರೆಸ್ ಆಗೋದು. ಇದು ಲಾಜಿಕ್. 5ನೆಯ ನಿಯಮ ಲಾ ಆಫ್ ಡಿಟ್ಯಾಚ್ಮೆಂಟ್. ನಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ ಕಂಟ್ರೋಲ್ ಇರೋದು ಪ್ರಾಸೆಸ್ ಮೇಲೆ ಮಾತ್ರ, ರಿಸಲ್ಟ್ ಮೇಲೆ ಅಲ್ಲ. MS ಧೋನಿಯವರನ್ನೇ ನೋಡಿ, ಕಪ್ ಗೆಲ್ಲೋದ್ರ ಬಗ್ಗೆ ಟೆನ್ಷನ್ ತಗೊಳ್ದೆ ಬರುವ ಮುಂದಿನ ಬಾಲ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಹಾಗೆಯೇ 1964ರಲ್ಲಿ ಮೊಹಮ್ಮದ್ ಅಲಿ ಅವರು ಕೇವಲ ಬಲವಾಗಿ ನಂಬಲಿಲ್ಲ, ಆ ನಂಬಿಕೆಗೆ ಕಠಿಣವಾದ ಬ್ರೂಟಲ್ ವರ್ಕ್ ಅಂದ್ರೆ ಪ್ರತಿದಿನದ ಕಠಿಣ ಪರಿಶ್ರಮವನ್ನ ಸೇರಿಸಿದ್ರು. ಆಗ್ಲೇ ನೋಡಿ ಇಡೀ ಜಗತ್ತಿಗೆ ಒಂದು ಸಾಕ್ಷಿ ಸಿಕ್ಕಿದ್ದು. ಆದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ: ಈ ಎಲ್ಲಾ ನಿಯಮಗಳು ನಮ್ಗೆ ಗೊತ್ತಿದ್ರೂ ನಾವ್ಯಾಕೆ ಲೈಫ್ನಲ್ಲಿ ಹಿಂದೆ ಉಳಿದಿದೀವಿ? ಯಾಕಂದ್ರೆ ಬಿಸ್ನೆಸ್ ಮುಳುಗಿದಾಗಲೋ ಅಥವಾ ಎಕ್ಸಾಮ್ನಲ್ಲಿ ಫೇಲ್ ಆದಾಗಲೋ ನಾವೇ ನಮ್ಮ ಮೆದುಳಿಗೆ ನೆಗೆಟಿವ್ ಆಗಿ ಪ್ರೋಗ್ರಾಮ್ ಮಾಡ್ಕೊಂಡ್ಬಿಟ್ಟಿದೀವಿ. ಈ ಹಳೆಯ ನೆಗೆಟಿವ್ ಗೋಡೆಯನ್ನ ಒಡೆದು ಹೊಸ ಪ್ರೋಗ್ರಾಮ್ ಇನ್ಸ್ಟಾಲ್ ಮಾಡಕ್ಕೆ ಇಲ್ಲಿದೆ ನೋಡಿ ಆ ಅಂತಿಮ ಮಾಸ್ಟರ್ ಕೀ, ಅದೇ ದಿ AMF+4% ಫಾರ್ಮುಲಾ. ಹೌದು, ನಮ್ ಮೆದುಳಿನ ಸರ್ಚ್ ಎಂಜಿನ್ ಅನ್ನ ಸಂಪೂರ್ಣವಾಗಿ ರೀಪ್ರೋಗ್ರಾಮ್ ಮಾಡೋ ಪಕ್ಕಾ ಗೈಡಿದು. ಈ ಪವರ್ಫುಲ್ ಫಾರ್ಮುಲಾ 4 ಸ್ಪಷ್ಟವಾದ ಹಂತಗಳನ್ನ ಒಳಗೊಂಡಿದೆ: ಅರಿವು, ಮಾನಸಿಕ ತಾಲೀಮು, ಅಡೆತಡೆ ನಿವಾರಣೆ ಮತ್ತು 4% ಚಾಲೆಂಜ್. ನ್ಯೂರೋಸೈನ್ಸ್ ಅನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಪ್ಲೈ ಮಾಡಿ ಮ್ಯಾಕ್ಸಿಮಮ್ ರಿಸಲ್ಟ್ ಪಡಿಬೇಕು ಅಂದ್ರೆ ಈ 4 ಹಂತಗಳನ್ನ ಪ್ರತಿದಿನ ಹೇಗೆ ಬಳಸ್ಬೇಕು ಅಂತ ಈಗ ಒಂದೊಂದಾಗಿ ಬಿಡಿಸಿ ನೋಡೋಣ ಬನ್ನಿ. ಮೊದಲನೆಯದು ಎ ಅಂದ್ರೆ ಅರಿವು ಅಥವಾ ಅವೇರ್ನೆಸ್. ಇದು ತುಂಬಾನೇ ಸಿಂಪಲ್. ರಾತ್ರಿ ಮಲಗುವ ಮುನ್ನ ಬರೀ ಒಂದು 5 ನಿಮಿಷ ನಮ್ಮನ್ನ ನಾವೇ ಕೇಳ್ಕೊಳ್ಬೇಕು, ಇವತ್ ನಾವು ಯಾರಾಗ್ಬೇಕಿತ್ತು, ಆದ್ರೆ ನಿಜವಾಗ್ಲೂ ನಾವು ಯಾರಂತೆ ನಡೆದ್ಕೊಂಡ್ವಿ, ನಾಳೆ ಈ ಗ್ಯಾಪನ್ನ ಮುಚ್ಚೋದು ಹೇಗೆ ಅಂತ. ನೋಡಿ, ಇದು ಕೇವಲ ಯಾವುದೋ ಡೈರಿ ಬರೆಯೋದಲ್ಲ, ಇದು ಪ್ರತಿದಿನ ನಮ್ಮ ಪ್ರೋಗ್ರೆಸ್ ಅನ್ನ ನಾವೇ ಟ್ರ್ಯಾಕ್ ಮಾಡುವ ಮತ್ತು ಅಳೆಯುವ ದೈನಂದಿನ ಐಡೆಂಟಿಟಿ ಆಡಿಟ್. ಇದು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕಿರೋ ಬೆಸ್ಟ್ ದಾರಿ. ಇನ್ನು 2ನೇದು ಎಂ ಅಂದ್ರೆ ಮೆಂಟಲ್ ರಿಹರ್ಸಲ್ ಅಥವಾ ಮಾನಸಿಕ ತಾಲೀಮು. ಅಂದ್ರೆ ನಾಳೆ ನಾವು ಹೇಗಿರ್ಬೇಕು, ಏನೆಲ್ಲಾ ಕೆಲಸ ಮಾಡಬೇಕು ಅನ್ನೋದನ್ನ ಮಲಗುವ ಮುನ್ನ ಕಣ್ಣು ಮುಚ್ಚಿ ವಿಜುವಲೈಸ್ ಮಾಡೋದು. ಸ್ಪೋರ್ಟ್ಸ್ ಸೈನ್ಸ್ ಸ್ಪಷ್ಟವಾಗಿ ಹೇಳೋ ಪ್ರಕಾರ ನಾವು ಕೇವಲ ಇಮ್ಯಾಜಿನ್ ಮಾಡ್ಕೊಂಡು ಮಾಡೋ ಈ ಮಾನಸಿಕ ತಾಲೀಮಿದೆಯಲ್ಲ, ಅದು 70% ನಮ್ಮ ನಿಜವಾದ ಫಿಸಿಕಲ್ ಪ್ರಾಕ್ಟೀಸ್ಗೆ ಸಮನಾಗಿರುತ್ತಂತೆ. ಎಷ್ಟೊಂದು ಪವರ್ಫುಲ್ ಅಲ್ವಾ ಇದು? 3ನೇದು ಎಫ್ ಅಂದ್ರೆ ಫ್ರಿಕ್ಷನ್ ರಿಮೂವಲ್ ಅಥವಾ ನಮ್ಮ ದಾರಿಯಲ್ಲಿರೋ ಅಡೆತಡೆಗಳ ನಿವಾರಣೆ. ಖ್ಯಾತ ಲೇಖಕ ನೀರ್ ಇಯಾಲ್ ಅವರ ನಿಯಮದ ಪ್ರಕಾರ ಬೆಳಿಗ್ಗೆ ಎದ್ದ ಮೊದಲ 30 ನಿಮಿಷ ಎಂಥದ್ದೇ ಪರಿಸ್ಥಿತಿ ಇದ್ರೂ ಫೋನ್ ಮುಟ್ಲೇಬಾರ್ದು. ಯಾಕಂದ್ರೆ ಬೆಳಗಿನ ಆ ಮೊದಲ ಇನ್ಪುಟ್ ನಮ್ಮ ಇಡೀ ದಿನದ ಅಜೆಂಡಾವನ್ನೇ ಫಿಕ್ಸ್ ಮಾಡ್ಬಿಡುತ್ತೆ. ಬೇರೆಯವರ ಮೆಸೇಜ್ಗಳು ಅಥವಾ ಹೊರಗಿನ ಪ್ರಪಂಚದ ಅಜೆಂಡಾಗಳು ನಮ್ಮ ಮೆದುಳಿನೊಳಗೆ ಹೋಗದ ಹಾಗೆ ಆ ಮೊದಲ 30 ನಿಮಿಷವನ್ನ ನಾವು ಖಂಡಿತ ರಕ್ಷಿಸ್ಕೊಳ್ಳೇಬೇಕು. ಮತ್ತು ಕೊನೆಯದಾಗಿ ನಮ್ಮ ಡೈಲಿ ರೂಟೀನ್ಗೆ ಅಪ್ಲೈ ಮಾಡಲೇಬೇಕಾದ ಆ 4% ಚಾಲೆಂಜ್ ಚೆಕ್ ಲಿಸ್ಟ್. ಪ್ರತಿದಿನ ನಾವೆಲ್ಲರೂ ಈ 3 ಅಂಶಗಳನ್ನ ಟಿಕ್ ಮಾಡ್ತಾ ಹೋಗ್ಬೇಕು. 1, ನಮ್ಮ ಕಂಫರ್ಟ್ ಝೋನ್ ಎಲ್ಲಿದೆ ಅಂತ ಮೊದಲು ಗುರುತಿಸಬೇಕು. 2, ಅದಕ್ಕೆ ಕೇವಲ 4% ಕಷ್ಟ ಇರುವ ಹೊಸ ಟಾಸ್ಕನ್ನ ಸೇರಿಸಬೇಕು.
3 ಆ ಟಾಸ್ಕ್ ತುಂಬಾ ಕಷ್ಟವಾಗಿ ಆತಂಕನೂ ತರಬಾರದು, ಹಾಗಂತ ತುಂಬಾ ಸುಲಭವಾಗಿ ನಮಗೆ ಬೋರ್ ಕೂಡ ಆಗಬಾರ್ದು. ಬೋರ್ಡಮ್ ಮತ್ತು ಆತಂಕದ ನಡುವೆ ಇರೋ ಈ ಸ್ವೀಟ್ ಸ್ಪಾಟ್ ಇದೆಯಲ್ಲ, ಇದು ನಮ್ಮನ್ನ ನೇರವಾಗಿ ಅತ್ಯಂತ ಪವರ್ಫುಲ್ ಆದ ಫ್ಲೋ ಸ್ಟೇಟ್ಗೆ ಕರೆದುಕೊಂಡು ಹೋಗುತ್ತೆ. ನೋಡಿ, ನಮಗೆ ಲೈಫ್ನಲ್ಲೇ ಅತಿ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ತೃಪ್ತಿ ಕೊಡೋದು ಯಾರೋ ಪುಕ್ಕಟಿಯಾಟಿ ಕೊಟ್ಟಿದ್ದಲ್ಲ, ಬದಲಾಗಿ ನಾವೇ ಕಷ್ಟಪಟ್ಟು ಸಂಪಾದಿಸಿದ್ದು. ಯಾಕಂದ್ರೆ ನಮ್ಮ ಮೆದುಳಿಗೆ ಫ್ರೀಯಾಗಿ ಸಿಕ್ಕಿದ್ದಕ್ಕಿಂತ ನಾವೇ ಸ್ವಂತ ದುಡ್ದು ಪಡೆದ ಪ್ರತಿಫಲ 10 ಪಟ್ಟು ಹೆಚ್ಚು ತೃಪ್ತಿಯನ್ನ ಕೊಡುತ್ತೆ. ನಾವ್ ಏನನ್ನ ಇಷ್ಟಪಡ್ತೀವೋ ಅದನ್ನಲ್ಲ, ನಾವ್ ಏನಾಗಿದ್ದೀವೋ ಅದನ್ನೇ ನಾವು ನಮ್ಮ ಲೈಫ್ನಲ್ಲಿ ಆಕರ್ಷಿಸ್ತೀವಿ ಅನ್ನೋದು ಅಕ್ಷರಶಃ ಸತ್ಯ. ಹಾಗಾದ್ರೆ ಆಕಾಶದಿಂದ ಯಾವುದೋ ಮ್ಯಾಜಿಕ್ ಆಗುತ್ತೆ ಅಂತ ಸುಮ್ನೆ ಕಾಯೋದನ್ನ ಬಿಟ್ಟು ನಮ್ಮ ಮೆದುಳಿನ ಕಂಟ್ರೋಲನ್ನ ನಾವೇ ನಮ್ಮ ಕೈಗೆ ತೆಗೆದುಕೊಳ್ಳೋಣ. ಯೋಚನೆ ಮಾಡಿ, ಇವತ್ತೇ ಶುರು ಮಾಡಲು ನಮ್ಮ ಮೊದಲ ಆ 4% ಚಾಲೆಂಜ್ ಯಾವುದಾಗಿರಬಹುದು? ಇದರ ಬಗ್ಗೆ ಆಳವಾಗಿ ಯೋಚಿಸೋಣ ಮತ್ತು ಅದಕ್ಕೆ ಕಮಿಟ್ ಆಗೋಣ. ಈ ವಿಶ್ಲೇಷಣೆಯಲ್ಲಿರೋ ರಿಯಲ್ ಸೈನ್ಸ್ ನಿಮ್ಗೆ ವ್ಯಾಲ್ಯೂ ಕೊಟ್ಟಿದ್ರೆ ಮರೆಯದೆ ಲೈಕ್ ಮಾಡಿ, ಲೈಫ್ನಲ್ಲಿ ಮುಂದೆ ಬರಬೇಕು ಅಂತಿರೋ ಸ್ನೇಹಿತರೊಂದಿಗೆ ಇದನ್ನ ಶೇರ್ ಮಾಡಿ ಮತ್ತು ಇನ್ನಷ್ಟು ವಿಶ್ಲೇಷಣೆಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.